ನಕ್ಷತ್ರ ಮತ್ತು ರಾಶಿಗಳ ಆಧಾರದ ಮೇಲೆ ಪ್ರತಿ ವ್ಯಕ್ತಿಯ ಸ್ವಭಾವ, ಗುಣಲಕ್ಷಣ, ಜೀವನ ಶೈಲಿ ಮತ್ತು ಭವಿಷ್ಯದ ವಿಚಾರಗಳನ್ನು ಅರಿಯುವುದು ಸುಲಭವಾಗುತ್ತದೆ. ಮುಖ್ಯವಾಗಿ ಜನ್ಮ ನಕ್ಷತ್ರದ ಆಧಾರದ ಮೇಲೆ ವ್ಯಕ್ತಿಯ ಬಗೆಗಿನ ವಿಚಾರಗಳು ಎಲ್ಲವೂ ನಿರ್ಧರಿತವಾಗಿರುತ್ತದೆ. ಹಾಗಾಗಿ ವ್ಯಕ್ತಿಯ ಭವಿಷ್ಯದ ಬಗ್ಗೆ ತಿಳಿಯುವಾಗ ಅವರು ಯಾವ ನಕ್ಷತ್ರದಲ್ಲಿ ಜನಿಸಿದ್ದಾರೆಂಬುದು ಅತ್ಯಂತ ಮುಖ್ಯವಾಗುತ್ತದೆ. ನಕ್ಷತ್ರದ ಸ್ವಭಾವ ಗುಣಗಳು ವ್ಯಕ್ತಿಯ ಮೇಲೆ ನೇರ ಪ್ರಭಾವವನ್ನು ಬೀರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕ್ಷತ್ರಗಳು 27, ಅದರಲ್ಲಿ ಪೂರ್ವಭಾದ್ರ ನಕ್ಷತ್ರವು 25ನೇ ನಕ್ಷತ್ರವಾಗಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಜೀವನದಲ್ಲಿ ಪರಿಶ್ರಮಿಗಳು ಮತ್ತು ಹೆಚ್ಚಿನ ಸಫಲತೆಯನ್ನು ಕಾಣುತ್ತಾರೆ ಎಂದು ಹೇಳಲಾಗುತ್ತದೆ. ಪೂರ್ವಭಾದ್ರ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು ಕುಂಭ ರಾಶಿಯಲ್ಲಿ ಬರುತ್ತವೆ. ಆದ್ದರಿಂದ ರಾಶ್ಯಾಧಿಪತಿಯು ಶನಿಯಾಗುತ್ತಾನೆ. ಹಾಗೆಯೇ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದವು ಮೀನ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದಾಗಿ 4ನೇ ಪಾದದಲ್ಲಿ ಜನಿಸಿದವರ ರಾಶ್ಯಾಧಿಪತಿಯು ಗುರುವಾಗುತ್ತಾನೆ. ಗುರು ಗ್ರಹವನ್ನು ಅತ್ಯಂತ ಶುಭ ಗ್ರಹ ಎಂದು ಪರಿಗಣಿಸುತ್ತೇವೆ. ಆದರೆ ಯಾವುದೇ ಶುಭ ಕಾರ್ಯಗಳಿಗೆ ಪೂರ್ವಭಾದ್ರ ನಕ್ಷತ್ರವನ್ನು ನೀಡುವುದಿಲ್ಲ. ಕಾರಣ ಈ ನಕ್ಷತ್ರದ ಅಧಿಪತಿ ಲಯಕಾರಕ ಶಿವನಾಗುತ್ತಾನೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಬೇಗನೆ ಕೋಪ ಬರುತ್ತದೆ, ಆದರೆ ಸುಲಭವಾಗಿ ಸೋಲನ್ನು ಒಪ್ಪುತ್ತಾರೆ. ಪೂರ್ವಭಾದ್ರ ನಕ್ಷತ್ರವು ಗಣಕೂಟದಲ್ಲಿ ಮನುಷ್ಯ ಗಣವಾಗುತ್ತದೆ. ಸಾಮಾನ್ಯವಾಗಿ ಇವರಿಗೆ ಹಣದ ತೊಂದರೆ ಕಾಣದು. ಆದರೆ ಇರುವ ಹಣವನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ಯೋಚನೆ ಮಾಡುವುದಿಲ್ಲ. ತಮ್ಮದೇ ತಪ್ಪಿನಿಂದಾಗಿ ತೊಂದರೆಗೆ ಸಿಲುಕುತ್ತಾರೆ. ಸೇಡಿನ ಗುಣವಿರುತ್ತದೆ. ಚಿಕ್ಕ ಪುಟ್ಟ ತಪ್ಪುಗಳನ್ನು ಮನ್ನಿಸುವುದಿಲ್ಲ. ಇವರು ಬಹುಮುಖ ಪ್ರತಿಭೆ ಉಳ್ಳವರು. ಬುದ್ಧಿವಂತಿಕೆಯ ಮಾತುಗಳಿಂದಲೇ ಎದುರಾಗುವ ತೊಂದರೆಯಿಂದ ಪಾರಾಗುವರು. ಜನಸೇವೆ ಮಾಡುವ ಆಸೆ ಇರುತ್ತದೆ. ಸಮಾಜದಲ್ಲಿ ಜನಪ್ರಿಯತೆ ದೊರೆತರೂ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಬೇಸಾಯದಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ. ಆದರೆ ಆತುರದಿಂದ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಾರದು. ಯಾರಿಗೂ ಇವರ ಮನಸ್ಸು ಸುಲಭವಾಗಿ ಅರ್ಥವಾಗುವುದಿಲ್ಲ. ಬೇರೆಯವರ ಮಾತನ್ನು ಕೇಳದೆ ಕಷ್ಟಪಟ್ಟು ಮೇಲೆ ಬರುತ್ತಾರೆ. ನೋಡಲು ಶಾಂತಿಯಿಂದ ಇದ್ದರೂ ಸಮಯ ಬಂದಾಗ ಉಗ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಆತ್ಮೀಯರೊಂದಿಗೆ ವೈಯಕ್ತಿಕ ವಿಚಾರಗಳನ್ನು ರಹಸ್ಯವಾಗಿ ಇಡುತ್ತಾರೆ. ದೇವಾಲಯಗಳು, ಕಲ್ಯಾಣ ಮಂಟಪ, ಹೋಟೆಲ್, ಶಾಲಾ, ಕಾಲೇಜುಗಳ ನಿರ್ವಹಣೆ ಇವರಿಗೆ ಸರಿಹೊಂದುವ ವೃತ್ತಿಯಾಗುತ್ತದೆ. ಪೂರ್ವಭಾದ್ರ ನಕ್ಷತ್ರವು ಯೋನಿಕೂಟದಲ್ಲಿ ಸಿಂಹವಾಗುತ್ತದೆ. ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದವರು ಜೀವನದ ಪ್ರತಿ ಹಂತದಲ್ಲೂ ಯಶಸ್ಸನ್ನು ಪಡೆಯುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ವಿನಯವಂತರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಪರೋಪಕಾರಿ ಗುಣವನ್ನು ಹೆಚ್ಚು ಹೊಂದಿರುತ್ತಾರೆ. ಈ ವ್ಯಕ್ತಿಗಳು ಶಾಂತಿ ಪ್ರಿಯರಾಗಿರುತ್ತಾರೆ. ಆದರೆ ಒಮ್ಮೆ ಸಿಟ್ಟು ಬಂತೆಂದರೆ ಅದನ್ನು ಶಾಂತಗೊಳಿಸುವುದ ಅತ್ಯಂತ ಕಷ್ಟಕರವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರವು ರಜ್ಜುಕೂಟದಲ್ಲಿ ಉದರವಾಗುತ್ತದೆ. ಇವರು ಆತ್ಮೀಯರು ಮತ್ತು ಬಂಧು ಬಳಗದವರು ಸಹಾಯ ಮಾಡಲು ಬಂದರೂ ತಿರಸ್ಕರಿಸುವ ಗುಣವುಳ್ಳವರು. ಸ್ಥಾನ ಪ್ರತಿಷ್ಠೆಯ ವಿಚಾರ ಅಲ್ಲದೆ ಹೋದರೂ ಸಂಕೋಚವೂ ಅಧಿಕವಾಗಿರುತ್ತದೆ. ತಮ್ಮಲ್ಲಿರುವ ವಿಶೇಷ ಜ್ಞಾನವನ್ನು ಜನಸಾಮಾನ್ಯರ ಅಭಿವೃದ್ಧಿಗೆ ಬಳಸುತ್ತಾರೆ. ವೈವಾಹಿಕ ಜೀವನ ಸಂತಸದಿಂದ ಕೂಡಿರುತ್ತದೆ. ಆದರೆ ಹೆಚ್ಚು ವೆಚ್ಚಗಳ ಬಗ್ಗೆ ಕಡಿವಾಣ ಇರಬೇಕು. ಇಲ್ಲವಾದಲ್ಲಿ ದಂಪತಿಗಳು ಇಬ್ಬರು ಸಂಪಾದಿಸುವ ಹಣವನ್ನೆಲ್ಲ ಅನಾವಶ್ಯಕವಾಗಿ ಖರ್ಚು ಮಾಡುತ್ತಾರೆ. ಹೆತ್ತವರ ಬಗ್ಗೆ ವಿಶೇಷವಾದ ಅಕ್ಕರೆ ಇರುತ್ತದೆ. ಸೋದರ ಅಥವಾ ಸೋದರಿಗೆ ಸಹಾಯ ಮಾಡುತ್ತಾರೆ. ಕೇವಲ ಸಂಗಾತಿಯ ದಿಟ್ಟ ನಿಲುವಿನಿಂದ ಮನೆ ಅಥವಾ ಜಮೀನನ್ನು ಉಳಿಸಿಕೊಳ್ಳುತ್ತಾರೆ. ಕುಟುಂಬದ ಬಗ್ಗೆ ಇದ್ದರೂ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಪೂರ್ವಭಾದ್ರ ನಕ್ಷತ್ರವು ನಾಡಿಕೂಟದಲ್ಲಿ ಆದಿನಾಡಿಯಾಗುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸತ್ಯವನ್ನು ಹೇಳುವ ಗುಣವನ್ನು ಹೊಂದಿರುತ್ತಾರೆ. ವಿಚಾರಗಳು ಸಹ ನಿಷ್ಪಕ್ಷಪಾತವಾಗಿರುತ್ತವೆ. ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಇವರಿಗಿರುತ್ತದೆ. ಹಾಗಾಗಿ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಸನ್ನದ್ಧರಾಗಿರುವುದಲ್ಲದೆ
ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವ ಚತುರತೆಯನ್ನು ಇವರು ಹೊಂದಿರುತ್ತಾರೆ. ಪೂರ್ವಭಾದ್ರ ನಕ್ಷತ್ರದವರು ಅಶ್ವಿನಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಪೂರ್ವಭಾದ್ರ ಮತ್ತು ಅಶ್ವಿನಿ ನಕ್ಷತ್ರದ ಜೋಡಿಗೆ ಪ್ರೀತಿಯ ವಿಚಾರದಲ್ಲಿ 100ಕ್ಕೆ 10 ಅಂಕಗಳು ಸಿಗುತ್ತವೆ. ಅಂದರೆ ಅಷ್ಟರ ಮಟ್ಟಿಗೆ ಇವರ ಸಾಂಸಾರಿಕ ಜೀವನದಲ್ಲಿ ದುಃಖ ತುಂಬಿರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಅಶ್ವಿನಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 11 ಗುಣಗಳು ಬರುತ್ತದೆ. ಆದರೆ ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಅಶ್ವಿನಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 8 ಗುಣಗಳು ಬರುತ್ತದೆ. ಅಶ್ವಿನಿ ನಕ್ಷತ್ರದ ಜನರ ಹೆಸರುಗಳು ಚು, ಚೆ, ಚೋ, ಚು, ಲ, ಲ. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳ ನಕ್ಷತ್ರ ಅಶ್ವಿನಿಯಾಗಿರುತ್ತದೆ. ಈ ಹೆಸರಿನವರೊಂದಿಗೆ ಕೃತಿಕಾ ನಕ್ಷತ್ರದವರು ವಿವಾಹ ಆಗಬಾರದು. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಅಶ್ವಿನಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಅದರಿಂದ ಈ ಪಾದದಲ್ಲಿ ಜನಿಸಿದವರಿಗೆ ಅಶ್ವಿನಿ ನಕ್ಷತ್ರ ವಿವಾಹ ಉತ್ತಮವಾದರೂ ಹೊಂದಾಣಿಕೆ ಬರುವುದಿಲ್ಲ. ಆದರೆ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಅಶ್ವಿನಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 18 ಗುಣಗಳು ಬರುತ್ತದೆ. ವಿವಾಹವು ಉತ್ತಮವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಭರಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಇದನ್ನು ನೀವು ಗಮನವಿಟ್ಟು ತಿಳಿದುಕೊಳ್ಳಿ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಭರಣಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಭರಣಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 20 ಗುಣಗಳು ಬರುತ್ತದೆ. ಆದರೆ ನಿರಾಯನ ಸ್ಫುಟ ನವಾಂಶದ ಪ್ರಕಾರ ಈ ನಕ್ಷತ್ರದ ವಿವಾಹವು ನಿಷೇಧವಾಗುವುದು ಉತ್ತಮ. ಕಾರಣ ಒಮ್ಮೊಮ್ಮೆ ಅತಿ ಹೆಚ್ಚು ಗುಣಗಳು ಬಂದರೂ ನಕ್ಷತ್ರಗಳ ಹೊಂದಾಣಿಕೆ ಆಗುವುದಿಲ್ಲ. ಭರಣಿ ನಕ್ಷತ್ರದ ಜನರ ಹೆಸರುಗಳು ಲಿ, ಲು, ಲೆ, ಲೋ. ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳ ನಕ್ಷತ್ರ ಭರಣಿಯಾಗಿರುತ್ತದೆ. ಈ ಹೆಸರಿನವರೊಂದಿಗೆ ಪೂರ್ವಭಾದ್ರ ನಕ್ಷತ್ರದವರು ವಿವಾಹ ಆಗಬಾರದು. ಲೈಂಗಿಕ ಬಯಕೆಗಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಭರಣಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಭರಣಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಉತ್ತಮವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಕೃತಿಕಾ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ತುಂಬಾ ಹೆಚ್ಚು ಗಮನಿಸಬೇಕು. ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದದಲ್ಲಿ ಜನಿಸಿದ ಪುರುಷರು ಕೃತಿಕಾ ನಕ್ಷತ್ರದ 1ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 13 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದದಲ್ಲಿ ಜನಿಸಿದ ಸ್ತ್ರೀಯರು ಕೃತಿಕಾ ನಕ್ಷತ್ರದ 1ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರದ ವಿವಾಹವು ಕೃತಿಕಾ ನಕ್ಷತ್ರದವರೊಂದಿಗೆ ನಿಷೇಧವಾಗುವುದು ಉತ್ತಮ. ಅತಿ ಕಡಿಮೆ ಗುಣಗಳು ಬರುವ ಕಾರಣ ನಕ್ಷತ್ರಗಳ ಹೊಂದಾಣಿಕೆ ಆಗುವುದಿಲ್ಲ. ಆ, ಇ, ಓ, ಐ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಕೃತಿಕಾ ನಕ್ಷತ್ರದ ಹೆಸರುಗಳು. ಹಾಗೆಯೇ ಯಾವುದೇ ಪಾದದ ಕೃತಿಕಾ ನಕ್ಷತ್ರದವರು ಪೂರ್ವಭಾದ್ರ ನಕ್ಷತ್ರಕ್ಕೆ ವಿವಾಹಕ್ಕೆ ಸೂಕ್ತವಲ್ಲ. ನಕ್ಷತ್ರದವರನ್ನು ವಿವಾಹವಾದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಲ್ಲದೆ ತಿಳಿಯದೆ ಪ್ರೇಮ ವಿವಾಹವಾದರೆ ಇಬ್ಬರಲ್ಲೊಬ್ಬರಿಗೆ ಮೃತ್ಯು ಒದಗುತ್ತದೆ ಅಥವಾ ವಿಚ್ಛೇದನವಾಗುತ್ತದೆ. ಇದು ಪರಸ್ಪರ ಗಂಡ ಹೆಂಡತಿ ನಡುವೆ ಬರುವ ಸಮಸ್ಯೆಯಿಂದ ಉಂಟಾಗುವ ಕಂಟಕವಾಗುತ್ತದೆ.
ಪೂರ್ವಭಾದ್ರ ನಕ್ಷತ್ರದವರು ರೋಹಿಣಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ವಿಶಾಖ ನಕ್ಷತ್ರದ 1, 2, 3ನೇ ಪಾದದಲ್ಲಿ ಜನಿಸಿದ ಪುರುಷರು ರೋಹಿಣಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 32 ಗುಣಗಳು ಬರುತ್ತದೆ. ಅದೇ ರೀತಿ ವಿಶಾಖ ನಕ್ಷತ್ರದ 1, 2, 3ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ರೋಹಿಣಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 27 ಗುಣಗಳು ಬರುತ್ತದೆ. ವಿವಾಹ ಉತ್ತಮವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರು ಪುರುಷರು ರೋಹಿಣಿ ನಕ್ಷತ್ರದ ಸ್ತ್ರೀಯರನ್ನು ಮದುವೆಯಾಗುವುದಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರು ಸ್ತ್ರೀಯರು ರೋಹಿಣಿ ನಕ್ಷತ್ರದ ಪುರುಷರನ್ನು ಮದುವೆಯಾಗುವುದಾದರೆ ಒಟ್ಟು 20 ಗುಣಗಳು ಬರುತ್ತದೆ. ವಿವಾಹವು ಅಶುಭವಾಗಿರುತ್ತದೆ. ಅಂದರೆ ವ, ವಿ, ಓ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪೂರ್ವಭಾದ್ರ ನಕ್ಷತ್ರದವರು ಮದುವೆಯಾಗಲು ಉತ್ತಮವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಮೃಗಶಿರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ತುಂಬಾ ಹೆಚ್ಚು ಗಮನಿಸಬೇಕು. ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳು ವೃಷಭ ರಾಶಿಯಲ್ಲಿ ಬಂದರೆ 3, 4ನೇ ಪಾದಗಳು ಮಿಥುನ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಮಿಥುನ ಮತ್ತು ವೃಷಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದದಲ್ಲಿ ಜನಿಸಿದ ಪುರುಷರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದದಲ್ಲಿ ಜನಿಸಿದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದ ಪುರುಷರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಆದರೆ ನವಾಂಶ ಹೊಂದಾಣಿಕೆ ಅತ್ಯುತ್ತಮವಾಗಿರುತ್ತದೆ. ವಿವಾಹವು ಅತ್ಯುತ್ತಮವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ವಿವಾಹವು ಅಶುಭವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದ ಪುರುಷರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಸ್ತ್ರೀ ಪುರುಷ ನಕ್ಷತ್ರದಲ್ಲಿ ಒಬ್ಬರದ್ದು ಮಹಾ ನಕ್ಷತ್ರವಾದ ಕಾರಣ 18ಕ್ಕಿಂತ ಕಡಿಮೆ ಬಂದರೂ ವಿವಾಹವನ್ನು ಮಾಡಬಹುದು. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರು ಸ್ತ್ರೀಯರು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಇದು ಅಶುಭ ವಿವಾಹವಾಗುತ್ತದೆ. ಓ, ಕ, ಕ ಈ ಅಕ್ಷರಗಳು ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಬರುತ್ತದೆ. ಕಿ, ಕಿ, ನ, ಓ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರಿಗೆ ವಿವಾಹಕ್ಕೆ ಇದು ಶುಭ ಹೆಸರುಗಳಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದದಲ್ಲಿ ಜನಿಸಿದ ಪುರುಷರು ಆರಿದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದದಲ್ಲಿ ಜನಿಸಿದ ಸ್ತ್ರೀಯರು ಆರಿದ್ರ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಈ ಜನ್ಮ ನಕ್ಷತ್ರಕ್ಕೆ ಕು, ಕಂ, ಚ, ಘ ಮತ್ತು ಝ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಆರಿದ್ರ ನಕ್ಷತ್ರಕ್ಕೆ ಸೇರುತ್ತದೆ. ಈ ವಿವಾಹವು ಹೊಂದಾಣಿಕೆ ಬರುವುದಿಲ್ಲ. ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದದಲ್ಲಿ ಜನಿಸಿದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ.
ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದದಲ್ಲಿ ಜನಿಸಿದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ಸಮಾನ ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದ ಪುರುಷರು ಪುನರ್ವಸು ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ವಿವಾಹವು ನಿಷೇಧವಾದರೆ ಒಳ್ಳೆಯದು. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದ ಸ್ತ್ರೀಯರು ಪುನರ್ವಸು ನಕ್ಷತ್ರದ 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ವಿವಾಹವು ಅಶುಭವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದ ಪುರುಷರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದವರು ಸ್ತ್ರೀಯರು ಪುನರ್ವಸು ನಕ್ಷತ್ರದ 1, 2 ಮತ್ತು 3 ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 12 ಗುಣಗಳು ಬರುತ್ತದೆ. ಇದು ಅಶುಭ ವಿವಾಹವಾಗುತ್ತದೆ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಜನರ ಹೆಸರುಗಳು ಕೆ, ಕೋ, ಹ ಮತ್ತು ಹಿ ಹೆಸರಿನಿಂದ ಆರಂಭವಾಗುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಪುಷ್ಯ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಪುಷ್ಯ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪುಷ್ಯ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಪುಷ್ಯ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 21 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪುಷ್ಯ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 22 ಗುಣಗಳು ಬರುತ್ತದೆ. ಪುಷ್ಯ ನಕ್ಷತ್ರವು ಕಟಕ ರಾಶಿಯಲ್ಲಿ ಬರುತ್ತದೆ. ಪುಷ್ಯ ನಕ್ಷತ್ರದ ಅಧಿಪತಿ ಬೃಹಸ್ಪತಿ. ಪುಷ್ಯ ನಕ್ಷತ್ರದವರು ವಿಶೇಷವಾಗಿ ಆಧ್ಯಾತ್ಮಿಕತೆಗೆ ಆಕರ್ಷಿತರಾಗುತ್ತಾರೆ. ಹೋ, ಹಿ, ಹೋ, ಡ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪುಷ್ಯ ನಕ್ಷತ್ರಕ್ಕೆ ಸೇರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಆಶ್ಲೇಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಆಶ್ಲೇಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 14 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಆಶ್ಲೇಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಆಶ್ಲೇಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 19 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಆಶ್ಲೇಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಕಡಿಮೆ ಗುಣಗಳು ಬರುವ ಕಾರಣ ವಿವಾಹ ನಿಷೇಧವಾಗುವುದು ಉತ್ತಮ. ಆಶ್ಲೇಷ ನಕ್ಷತ್ರವು ಕಟಕ ರಾಶಿಯಲ್ಲಿ ಬರುತ್ತದೆ. ಆಶ್ಲೇಷ ನಕ್ಷತ್ರದ ಅಧಿಪತಿ ಆದಿಶೇಷ. ಆದರೆ ಆಶ್ಲೇಷ ನಕ್ಷತ್ರದ 2ನೇ ಹಂತದಲ್ಲಿ ಜನಿಸಿದ ಮಗು ಸಂಪತ್ತನ್ನು ನಾಶಪಡಿಸುತ್ತದೆ ಮತ್ತು 3ನೇ ಹಂತದಲ್ಲಿ ಜನಿಸಿದ ಮಗು ತಾಯಿಗೆ ತೊಂದರೆಯಾಗುತ್ತದೆ. 4ನೇ ಹಂತದಲ್ಲಿ ಜನಿಸಿದ ಮಗು ತಂದೆಗೆ ತೊಂದರೆ ನೀಡುತ್ತದೆ. ಮೊದಲ ನಕ್ಷತ್ರದಲ್ಲಿ ಜನಿಸಿದ ಮಗು ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. ಆದರೆ ಪ್ರತಿಯೊಂದಕ್ಕೂ ಪರಿಹಾರ ಇರುತ್ತದೆ. ಪರಿಹಾರ ಕ್ರಮಗಳನ್ನು ಅನುಸರಿಸಿಕೊಂಡು ಮದುವೆಯಾಗುವುದು ಸೂಕ್ತ. ಪೂರ್ವಭಾದ್ರ ನಕ್ಷತ್ರದ ಪುರುಷರು ಒಂದು ವೇಳೆ ತಮ್ಮ ತಂದೆ ತಾಯಿ ಆರೋಗ್ಯವಾಗಿದ್ದರೆ ಆಶ್ಲೇಷ ನಕ್ಷತ್ರದ ವಿವಾಹ ಮಾಡುವುದನ್ನು ಬೇಡವೆನ್ನಬಹುದು. ಸಾಮಾನ್ಯವಾಗಿ ಆಶ್ಲೇಷ ನಕ್ಷತ್ರದ 4ನೇ ಪಾದದ ಸ್ತ್ರೀಯರನ್ನು ಅತ್ತೆ ಇಲ್ಲದ ಮನೆಗೆ ಕೊಡುವುದು ಸೂಕ್ತ.
ಪೂರ್ವಭಾದ್ರ ನಕ್ಷತ್ರದ ಸ್ತ್ರೀಯರಿಗೆ ಯಾವುದೇ ಸಮಸ್ಯೆ ಇಲ್ಲ. ಆಶ್ಲೇಷ ನಕ್ಷತ್ರದ ಪುರುಷರ ಜೊತೆ ವಿವಾಹ ಮಾಡಬಹುದು. ಪ್ರೇಮ ವಿವಾಹವನ್ನು ಮಾಡಿಕೊಳ್ಳಬಹುದು. ಡು ಡಿ ಡು ಡಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಆಶ್ಲೇಷ ನಕ್ಷತ್ರಕ್ಕೆ ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಮಖಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಮಖಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 10 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಮಖಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ವಿಭಿನ್ನ ಗುಣಗಳು ಬರುತ್ತದೆ. ಮ ಮ ಮಿ ಮೀಮು ಮೀ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಮಖಿ ನಕ್ಷತ್ರಕ್ಕೆ ಸೇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಮಖಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಮಖಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ವಿಭಿನ್ನ ಗುಣಗಳು ಬರುತ್ತದೆ, ಆದರೂ ವಿವಾಹ ಶುಭವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಪುಬ್ಬ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪುಬ್ಬ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 2 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀ ಮತ್ತು ಪುರುಷರಿಗೆ ಪುಬ್ಬ ನಕ್ಷತ್ರದವರು ಹೇಳಿ ಮಾಡಿಸಿದ ಜೋಡಿಗಳಾಗಿರುತ್ತಾರೆ. ಮೋ ಟ ಟಿ ಟಿ ಟು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪುಬ್ಬ ನಕ್ಷತ್ರಕ್ಕೆ ಸೇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಪುಬ್ಬ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪುಬ್ಬ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಇದು ಶುಭ ವಿವಾಹವಾಗುತ್ತದೆ. ಈ ಜೋಡಿಯು ಒಬ್ಬರಿಗೊಬ್ಬರು ಅರ್ಪಣಾ ಮನೋಭಾವವನ್ನು ಹೊಂದಿರುತ್ತಾರೆ. ಇಬ್ಬರು ಜೊತೆಯಾಗಿ ಒಂದೇ ವಿಷಯವನ್ನು ಆಯ್ದುಕೊಳ್ಳುವ ಮನೋಭಾವ ಹೊಂದಿರುತ್ತಾರೆ. ಪೂರ್ವಭಾದ್ರ ನಕ್ಷತ್ರದ ತಮ್ಮಲ್ಲಿ ಅಡಗಿರುವ ಲೈಂಗಿಕ ಬಯಕೆಗಳನ್ನು ಪುಬ್ಬ ನಕ್ಷತ್ರದವರು ಬಿಟ್ಟರೆ ಬೇರಾರೂ ಅಷ್ಟು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪೂರ್ವಭಾದ್ರ ನಕ್ಷತ್ರದವರು ಉತ್ತರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಈ ನಕ್ಷತ್ರದವರ ಹೆಸರಿನ ಮೊದಲ ಅಕ್ಷರ ಟೆ, ಟೊ, ಪ, ಪಿ ಎಂಬ ಅಕ್ಷರಗಳಿಂದ ಹೆಸರುಗಳಿರುತ್ತದೆ. ಉತ್ತರ ನಕ್ಷತ್ರದ ಮೊದಲನೆಯ ಪಾದವು ಸಿಂಹ ರಾಶಿಯಲ್ಲಿ ಬಂದರೆ ಉಳಿದ 3 ಪಾದಗಳು ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಿಡುಕಿನ ಸ್ವಭಾವ ಇರುತ್ತದೆ, ಹಾಗೆ ತಾಳ್ಮೆಯ ಸ್ವಭಾವ ಇರುತ್ತದೆ. ಇವರು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಪೂರ್ವಭಾದ್ರ ನಕ್ಷತ್ರದ ಸ್ತ್ರೀ ಮತ್ತು ಪುರುಷರು ಉತ್ತರ ನಕ್ಷತ್ರದ ಯಾವುದೇ ಪಾದದವರನ್ನು ವಿವಾಹವಾಗುವುದು ಅಶುಭವಾಗಿದೆ. ಪೂರ್ವಭಾದ್ರ ನಕ್ಷತ್ರದವರು ಹಸ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರದ ಯಾವುದೇ ಪುರುಷರು ಹಸ್ತ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಅಥವಾ ಪೂರ್ವಭಾದ್ರ ನಕ್ಷತ್ರದ ಯಾವುದೇ ಪಾದದ ಸ್ತ್ರೀಯರು ಹಸ್ತ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 18ಕ್ಕಿಂತ ಹೆಚ್ಚು ಬಂದರೂ ಅಥವಾ ಕಡಿಮೆ ಬಂದರೂ ವಿವಾಹದ ಹೊಂದಾಣಿಕೆ ಬರುವುದಿಲ್ಲ. ಪು, ಫೆ, ನ, ಫ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಹಸ್ತ ನಕ್ಷತ್ರಕ್ಕೆ ಸೇರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ತದ್ವಿರುದ್ಧ, ಹಾಗಾಗಿ
ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಅಶುಭವಾಗಿದೆ. ಪೂರ್ವಭಾದ್ರ ನಕ್ಷತ್ರದವರು ಚಿತ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ತುಂಬಾ ಹೆಚ್ಚು ಗಮನಿಸಬೇಕು. ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಚಿತ್ರ ನಕ್ಷತ್ರವು ಪ್ರಕಾಶಮಾನವಾದ ನಕ್ಷತ್ರಗಳಲ್ಲಿ ಒಂದಾಗಿದೆ. ಇದು 14ನೇ ನಕ್ಷತ್ರವಾಗಿದೆ ಮತ್ತು ಇದನ್ನು ಅವಕಾಶದ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ವಿಶ್ವಕರ್ಮನು ಈ ನಕ್ಷತ್ರದ ಆಳುವ ದೇವತೆ, ಸೃಷ್ಟಿಯ ಸಾಮರ್ಥ್ಯವನ್ನು ದಯಪಾಲಿಸುತ್ತಾನೆ. ಸೌಂದರ್ಯ, ಕಲೆ ಮತ್ತು ರಚನೆ ಚಿತ್ರ ಅಡಿಯಲ್ಲಿ ಜನಿಸಿದ ಜನರನ್ನು ಆಕರ್ಷಿಸುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಚಿತ್ತ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಸಾಧಾರಣ ಹೊಂದಾಣಿಕೆ ಇರುತ್ತದೆ. ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಕನ್ಯಾ ರಾಶಿಯಲ್ಲಿಯೂ ಉಳಿದ 3 ಮತ್ತು 4ನೇ ಪಾದಗಳು ತುಲಾ ರಾಶಿಯಲ್ಲಿಯೂ ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರದ ಪುರುಷರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 23 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರದ ಸ್ತ್ರೀಯರು ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಪೆ, ಪೋ, ರ, ರ, ರಿ. ರಿ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಚಿತ್ತ ನಕ್ಷತ್ರಕ್ಕೆ ಸೇರುತ್ತದೆ. ಇದು ವಿವಾಹಕ್ಕೆ ಶುಭವಾದರೂ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀ ಪುರುಷರು ಚಿತ್ತ ನಕ್ಷತ್ರದವರೊಂದಿಗೆ ವಿವಾಹವಾಗುವುದು ಸೂಕ್ತವಲ್ಲ. ಪೂರ್ವಭಾದ್ರ ನಕ್ಷತ್ರದವರು ಸ್ವಾತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಸ್ವಾತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಆದರೆ ಇಬ್ಬರಲ್ಲೊಬ್ಬರ ನಕ್ಷತ್ರವು ಮಹಾ ನಕ್ಷತ್ರದ ಕಾರಣ ಹೊಂದಾಣಿಕೆ ಚೆನ್ನಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಸ್ವಾತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ರಾಹು ಅಧಿಪತಿ. ಎಷ್ಟು ಸಮಯವಾದರೂ ಕಾದು ತಮ್ಮ ಕೆಲಸವನ್ನು ಮುಗಿಸಿಕೊಳ್ಳುವಂಥ ಸಂಯಮ, ತಾಳ್ಮೆ ಇರುತ್ತದೆ. ಒಮ್ಮೆ ಬೇಡ ಅಂದುಕೊಂಡಿದ್ದರ ಕಡೆಗೆ ಮತ್ತೆ ತಲೆ ಹಾಕಿಯೂ ಮಲಗದಂಥ ಕಾಠಿಣ್ಯ ಇವರಲ್ಲಿ ಕಾಣಬಹುದು. ತಮ್ಮ ಪ್ರಿಯವಾದ ಮಾತುಗಳ ಮೂಲಕ ಎಲ್ಲ ಸ್ತರ ವರ್ಗದ ಸ್ನೇಹಿತರನ್ನು ಹೊಂದಿರುತ್ತಾರೆ. ಯಜ್ಞ, ಯಾಗ, ದೊಡ್ಡ ದೊಡ್ಡ ದೇವತಾ ಆರಾಧನೆಯಲ್ಲಿ ಇವರು ಭಾಗಿಯಾಗುತ್ತಾರೆ. ಧರ್ಮ ಕರ್ಮಗಳ ವಿವೇಚನೆ ಇವರಲ್ಲಿ ಹೆಚ್ಚಾಗಿರುತ್ತದೆ. ರು, ರೇ, ರೋ, ರು, ತ, ತ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಸ್ವಾತಿ ನಕ್ಷತ್ರಕ್ಕೆ ಸೇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಸ್ವಾತಿ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. ಹೊಂದಾಣಿಕೆ ಚೆನ್ನಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಸ್ವಾತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಈ ಎರಡೂ ರಾಶಿಗಳ ಸಮ್ಮಿಲನ ಒಂದು ರೀತಿಯ ಭಾವೋದ್ರಿಕ್ತ ಅಂಶವನ್ನು ಬಹಿರಂಗಗೊಳಿಸುತ್ತದೆ. ಒಂದು ರೀತಿಯಲ್ಲಿ ಮಂಚದ ಪ್ರೇಮಿಗಳು ಎನ್ನಬಹುದು. ತಮ್ಮ ಜೀವನದ ಹೆಚ್ಚು ಸಮಯವನ್ನು ಮಂಚದ ಮೇಲೆಯೇ ಕಳೆಯುತ್ತಾರೆ. ಪೂರ್ವಭಾದ್ರ ನಕ್ಷತ್ರದವರು ವಿಶಾಖ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕೆಟ್ಟ ಹೊಂದಾಣಿಕೆ ಇರುತ್ತದೆ. ವಿಶಾಖ ನಕ್ಷತ್ರಕ್ಕೆ ಅಗ್ನಿದೇವನು ದೇವತೆಯಾಗುತ್ತಾನೆ. ಇದು ಗುರುವಿನ ನಕ್ಷತ್ರ. ಇದರ ದಶಾಕಾಲವು 16 ವರ್ಷಗಳು. ಅಗ್ನಿದೇವತೆಯಾದ ಕಾರಣ ಈ ನಕ್ಷತ್ರದಲ್ಲಿ ಮಗು ಜನಿಸಿದಲ್ಲಿ ದೋಷವಿರುತ್ತದೆ. ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತದೆ. ತುಲಾ ರಾಶಿಯ ಅಧಿಪತಿ ಶುಕ್ರ. ಆದ್ದರಿಂದ ಮಗು ವಿಶಾಖ ನಕ್ಷತ್ರದ 1, 2 ಅಥವಾ 3ನೇ ಪಾದದಲ್ಲಿ ಜನಿಸಿದಲ್ಲಿ ಹೆತ್ತವರು ಅವರೇ ಕಾಳು ಮತ್ತು ಬಿಳಿ ಬಟ್ಟೆಯನ್ನು ದಾನ ನೀಡಬೇಕು. ವಿಶಾಖ ನಕ್ಷತ್ರದ 4ನೇ ಪಾದವು ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. ವೃಶ್ಚಿಕ ರಾಶಿ ಅಧಿಪತಿ ಕುಜ. ಆದ್ದರಿಂದ ಮಗುವು ವಿಶಾಖ ನಕ್ಷತ್ರದ 4ನೇ ಪಾದದಲ್ಲಿ ಜನಿಸಿದರೆ ತೊಗರಿ ಬೇಳೆ ಮತ್ತು ಕೆಂಪು ಬಟ್ಟೆಯನ್ನು ದಾನ ನೀಡಬೇಕು.
ಇದರಿಂದ ನಕ್ಷತ್ರ ದೋಷ ನಿವಾರಣೆಯಾಗುತ್ತದೆ. ಟಿ ಟಿ ಟು ತೆ ತು ಟೆ ಟು ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ವಿಶಾಖ ನಕ್ಷತ್ರಕ್ಕೆ ಸೇರುತ್ತದೆ. ಈ ನಕ್ಷತ್ರದ ಹೊಂದಾಣಿಕೆ ಆಗದ ಕಾರಣ ಜಾತಕ ನೋಡುವುದು ವ್ಯರ್ಥ. ಒಂದು ವೇಳೆ ಪ್ರೀತಿ ಪ್ರೇಮ ಎಂದು ಹಠಕ್ಕೆ ವಿವಾಹವಾದರೆ ಆ ದೇವರೇ ಗತಿ. ಪೂರ್ವಭಾದ್ರ ನಕ್ಷತ್ರದವರು ಅನುರಾಧ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಅನುರಾಧ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಅನುರಾಧ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಅನುರಾಧ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಅನುರಾಧ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 17 ಗುಣಗಳು ಬರುತ್ತದೆ. ಇದು ಮಹಾ ನಕ್ಷತ್ರದ ಹೊಂದಾಣಿಕೆಯಾದ ಕಾರಣ ಗುಣಗಳು ಕಡಿಮೆ ಬಂದರೂ ವಿವಾಹ ಶುಭವಾಗಿರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಪೂರ್ವಭಾದ್ರ ಮತ್ತು ಅನುರಾಧ ನಕ್ಷತ್ರದವರು ವಿವಾಹವಾದರೆ ತಮ್ಮ ಹೆಚ್ಚಿನ ಲೈಂಗಿಕ ಆಸಕ್ತಿಗೆ ಸಮಾನರಾಗಿರುತ್ತಾರೆ. ಇದು ಅವರ ಸಾಹಸಮಯ ಮತ್ತು ಅನ್ಯೋನ್ಯತೆಯ ಅಗತ್ಯದಿಂದ ಉತ್ತೇಜಿಸಲ್ಪಟ್ಟಿದೆ. ಇಬ್ಬರು ತಮ್ಮ ಸಂಗಾತಿಗಳ ವಿಚಾರದಲ್ಲಿ ಹೆಚ್ಚು ಆಯ್ಕೆ ಮಾಡುತ್ತಾರೆ ಮತ್ತು ಈ ವಿಚಾರದಲ್ಲಿ ಉನ್ನತ ಗುಣಮಟ್ಟವನ್ನು ಹೊಂದಿದ್ದಾರೆ. ಒಂದು ವೇಳೆ ಅನುರಾಧ ನಕ್ಷತ್ರದ ಸ್ತ್ರೀ ಅಥವಾ ಪುರುಷರು ದೊರೆತರೆ ಹಣ, ಕಾಸು, ಉಪಚಾರ ಯಾವುದನ್ನೂ ಗಮನಿಸದೆ ತಕ್ಷಣ ಮದುವೆಯಾಗಿ. ಈ ನಕ್ಷತ್ರದಲ್ಲಿ ಜನಿಸಿದವರು ಸತ್ಯವನ್ನು ಹೇಳುವ ಗುಣವನ್ನು ಹೊಂದಿರುತ್ತಾರೆ. ವಿಚಾರಗಳು ಸಹ ನಿಷ್ಪಕ್ಷಪಾತವಾಗಿರುತ್ತವೆ. ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಇವರಿಗಿರುತ್ತದೆ. ಹಾಗಾಗಿ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಸನ್ನದ್ಧರಾಗಿರುವುದಲ್ಲದೆ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವ ಚತುರತೆಯನ್ನು ಇವರು ಹೊಂದಿರುತ್ತಾರೆ. ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಜನಿಸಿದವರು ಮಧ್ಯಮ ಎತ್ತರವನ್ನು ಹೊಂದಿರುತ್ತಾರೆ. ವಿಜ್ಞಾನ, ಜ್ಯೋತಿಷ್ಯ, ತಂತ್ರಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಾಮಾಣಿಕರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಸಂಗಾತಿಯೂ ಸಹ ಪ್ರಾಮಾಣಿಕರಾಗಿರಬೇಕೆಂದು ಇವರು ಬಯಸುತ್ತಾರೆ. ಸತತ ಪರಿಶ್ರಮದಿಂದ ಯಶಸ್ಸನ್ನು ಗಳಿಸುತ್ತಾರೆ. ಪೂರ್ವಭಾದ್ರ ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕಷ್ಟದ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 4 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಜ್ಯೇಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 3 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಜ್ಯೇಷ್ಠ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 18 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಜ್ಯೇಷ್ಠ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 15 ಗುಣಗಳು ಬರುತ್ತದೆ. ಇದು ಸಾಧಾರಣವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಮೂಲ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಕಷ್ಟದ ಹೊಂದಾಣಿಕೆ ಇರುತ್ತದೆ. ಎ, ಯು, ಬ, ಬಿ, ಯೋ, ವಿ, ಭ, ಭ, ವಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಮೂಲ ನಕ್ಷತ್ರಕ್ಕೆ ಸೇರುತ್ತದೆ. ಪೂರ್ವಭಾದ್ರ ನಕ್ಷತ್ರದ ಪುರುಷರು ಅಥವಾ ಸ್ತ್ರೀಯರು ಮೂಲ ನಕ್ಷತ್ರದ ಸ್ತ್ರೀ ಪುರುಷರನ್ನು ವಿವಾಹವಾದರೆ ಅತ್ಯಂತ ಕಷ್ಟದ ಜೀವನವನ್ನು ನಡೆಸುತ್ತಾರೆ. ಕೇವಲ 18ಕ್ಕಿಂತ ಕಡಿಮೆ ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಪೂರ್ವಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ.
ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಪೂರ್ವಾಷಾಢ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪೂರ್ವಾಷಾಢ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಸ್ತ್ರೀ ಮತ್ತು ಪುರುಷರಿಗೆ ವಿಭಿನ್ನ ಗುಣಗಳು ಬರುತ್ತದೆ. ಆದರೆ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಪೂರ್ವಾಷಾಢ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 33 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಪೂರ್ವಾಷಾಢ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸತ್ಯವನ್ನು ಹೇಳುವ ಗುಣವನ್ನು ಹೊಂದಿರುತ್ತಾರೆ. ವಿಚಾರಗಳು ಸಹ ನಿಷ್ಪಕ್ಷಪಾತವಾಗಿರುತ್ತವೆ. ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಅರಿವು ಇವರಿಗಿರುತ್ತದೆ. ಹಾಗಾಗಿ ಕರ್ತವ್ಯಗಳನ್ನು ನಿರ್ವಹಿಸಲು ಸದಾ ಸನ್ನದ್ಧರಾಗಿರುವುದಲ್ಲದೆ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವ ಚತುರತೆಯನ್ನು ಇವರು ಹೊಂದಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಸುಂದರರು, ನೀತಿವಂತರು, ವಿದ್ಯಾವಂತರು, ಮರ್ಯಾದೆ ಮಹಾಪುರುಷರಾಗುವರು. ಯಾವುದಾದರೂ ಒಂದು ರಂಗದಲ್ಲಿ ಹೆಸರು ಗಳಿಸುವರು. ಸ್ತ್ರೀಯಾದರೆ ಜನರ ಆಕರ್ಷಣೆಗೆ ಪ್ರಧಾನವಾದ ಮೂಗು, ಹಣೆ ಮತ್ತು ಕಣ್ಣು ಉಳ್ಳವಳು, ಅತಿ ಸ್ಫುರದ್ರೂಪಿಯು, ಕೀರ್ತಿವಂತಳು, ಪ್ರತಿಷ್ಠಿತಳು, ಎಲ್ಲರಿಗೂ ಪ್ರಿಯವಾಗತಕ್ಕವಳು ಆಗುವಳು. ಬು, ಡ, ಭೂ, ಫ, ಧ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳು ಪೂರ್ವಾಷಾಢ ನಕ್ಷತ್ರಕ್ಕೆ ಸೇರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಉತ್ತರಾಷಾಢ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಈ ನಕ್ಷತ್ರದ ಅಧಿಪತಿ ಸೂರ್ಯ. ಈ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದ ಜನರು ಧನು ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿದ್ದಾರೆ. ಅವರ ಅಧಿಪತಿ ಗುರುಗ್ರಹ. ಉಳಿದ 3 ಹಂತಗಳಲ್ಲಿ ಜನಿಸಿದ ಜನರು ಮಕರ ರಾಶಿಯನ್ನು ತಮ್ಮ ರಾಶಿಯಾಗಿ ಹೊಂದಿರುತ್ತಾರೆ. ಅವರ ಅಧಿಪತಿ ಶನಿ. ಹೀಗಾಗಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಜೀವನದುದ್ದಕ್ಕೂ ಸೂರ್ಯ, ಗುರು ಮತ್ತು ಶನಿಯಿಂದ ಪ್ರಭಾವಿತರಾಗುತ್ತಾರೆ. ಈ ನಕ್ಷತ್ರವನ್ನು ಸಂಕೇತಿಸುವ ಮರವು ಹಲಸಿನ ಮರವಾಗಿದೆ. ಬಿ, ಬೊ, ಜ, ಜಿ, ಭ, ಭೆ, ಭೋ, ಜ, ಜಿ ಈ ಅಕ್ಷರಗಳು ಉತ್ತರಾಷಾಢ ನಕ್ಷತ್ರಕ್ಕೆ ಬರುತ್ತದೆ. ಸಾಲಾವಳಿಯಲ್ಲಿ 2 ನಕ್ಷತ್ರಗಳು ತದ್ವಿರುದ್ಧ. ಹಾಗಾಗಿ ಪ್ರೇಮ ವಿವಾಹ ಅಥವಾ ಅರೇಂಜ್ ಮ್ಯಾರೇಜ್ ಎರಡೂ ಅಶುಭವಾಗಿದೆ. ಆದರೆ ಪೂರ್ವಭಾದ್ರ ನಕ್ಷತ್ರದ ಸ್ತ್ರೀ ಅಥವಾ ಪುರುಷರು ಉತ್ತರಾಷಾಢ ನಕ್ಷತ್ರದವರೊಂದಿಗೆ ವಿವಾಹವಾಗಬಾರದು. ನವಾಂಶ ಹೊಂದಾಣಿಗೆ ಬರುವುದಿಲ್ಲ. ಪೂರ್ವಭಾದ್ರ ನಕ್ಷತ್ರದವರು ಶ್ರವಣ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಶ್ರವಣ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 31 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಶ್ರವಣ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 29 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಶ್ರವಣ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಶ್ರವಣ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 26 ಗುಣಗಳು ಬರುತ್ತದೆ. 2 ನಕ್ಷತ್ರದವರು ಒಂದೇ ರೀತಿಯ ಸಂಪ್ರದಾಯಗಳು ಮತ್ತು ಮೌಲ್ಯ ವ್ಯವಸ್ಥೆಗಳನ್ನು ಹೊಂದಿರುತ್ತಾರೆ. ಶ್ರವಣ ನಕ್ಷತ್ರದ ಜು, ಜೆ, ಜೋ, ಖಿ, ಸೋ, ಖು, ಖೆ, ಖೋ ಅಕ್ಷರಗಳ ಹೆಸರುಗಳು. ಈ ಹೆಸರಿನ ವಿವಾಹ ಶುಭವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಧನಿಷ್ಠ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ತುಂಬಾ ಹೆಚ್ಚು ಗಮನಿಸಬೇಕು. ಗೆ, ಗೋ, ಸ, ಸಿ ಅಕ್ಷರದಿಂದ ಹೆಸರುಗಳು ಪ್ರಾರಂಭವಾಗುತ್ತಿದ್ದರೆ ಜನ್ಮ ನಕ್ಷತ್ರ ಧನಿಷ್ಠ ನಕ್ಷತ್ರ ಆಗಿರುತ್ತದೆ. ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಮಕರ ರಾಶಿಯಲ್ಲಿ ಬಂದರೆ
3-4ನೇ ಪಾದಗಳು ಕುಂಭ ರಾಶಿಯಲ್ಲಿ ಬರುತ್ತದೆ. ಈ ಕಾರಣದಿಂದ ಮಕರ ಮತ್ತು ಕುಂಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ಈ ವಿವಾಹವು ಉತ್ತಮವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ಪುರುಷರು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ವಿವಾಹವು ಉತ್ತಮವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 30 ಗುಣಗಳು ಬರುತ್ತದೆ. ವಿವಾಹವು ಶುಭ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಪುರುಷರು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 16 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದದ ಪುರುಷರನ್ನು ವಿವಾಹವಾದರೆ ಒಟ್ಟು 27 ಗುಣಗಳು ಬರುತ್ತದೆ. ಇದು ಶುಭ ವಿವಾಹವಾಗುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ಶತಾಭಿಷ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಹೆಚ್ಚು ಗಮನಿಸಬೇಕು. ಹೋ, ಸ, ಸಿ, ಸು, ಸು, ನೋ, ಗೌ ಅಕ್ಷರಗಳ ಹೆಸರುಗಳು ಪ್ರಾರಂಭವಾಗುತ್ತಿದ್ದರೆ ಜನ್ಮ ನಕ್ಷತ್ರ ಶತಾಭಿಷ ನಕ್ಷತ್ರ ಆಗಿರುತ್ತದೆ. ಶತಾಭಿಷ ನಕ್ಷತ್ರ ಕುಂಭ ರಾಶಿಯ ಒಟ್ಟಾರೆ ಗುಣಧರ್ಮಗಳು ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ದೊರೆಯುತ್ತದೆ. ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಪುರುಷರು ಶತಾಭಿಷ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಅದೇ ರೀತಿ ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3 ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಶತಾಭಿಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ಇಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೂ ವಿಭಿನ್ನ ಗುಣಗಳು ಬರುತ್ತದೆ. ವಿವಾಹವು ಶುಭವಾಗಿರುತ್ತದೆ. ಪೂರ್ವಭಾದ್ರ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ ಸ್ತ್ರೀಯರು ಶತಾಭಿಷ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 8 ಗುಣಗಳು ಬರುತ್ತದೆ. ವಿವಾಹವು ಅಶುಭ. ಪೂರ್ವಭಾದ್ರ ನಕ್ಷತ್ರದವರು ಪೂರ್ವಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಇದು ಏಕ ನಕ್ಷತ್ರವಾಗುತ್ತದೆ. ಏಕ ನಕ್ಷತ್ರದ ವಿವಾಹವನ್ನು ಶಾಸ್ತ್ರವು ಸಮ್ಮತಿಸುವುದಿಲ್ಲ. ಯಾರೊಬ್ಬರ ಮನಸ್ಥಿತಿ ಸರಿಯಿರುವುದಿಲ್ಲ. ಪೂರ್ವಭಾದ್ರ ನಕ್ಷತ್ರದವರು ಪೂರ್ವಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಏಕ ರಜ್ಜು, ಏಕ ಗಣಕೂಟ, ಏಕ ಗ್ರಹ ಮೈತ್ರಿಕೂಟ, ಏಕ ಯೋನಿಕೂಟವಾಗುತ್ತದೆ. ಒಟ್ಟು 25 ಗುಣಗಳು ಬರುತ್ತದೆ. ಆದರೆ ಏಕ ನಕ್ಷತ್ರ ವಿವಾಹವು ಶಾಸ್ತ್ರಬದ್ಧವಲ್ಲ. ಏಕ ನಕ್ಷತ್ರ ವಿವಾಹವಾದರೆ ಸಂತಾನ ಫಲವು ಲಭಿಸುವುದು ಕಷ್ಟವಾಗಿರುತ್ತದೆ. ದೈವ ಆಸ್ಪತ್ರೆಗಳಲ್ಲಿ ಎಲ್ಲ ನಾರ್ಮಲ್ ರಿಪೋರ್ಟ್ ಬಂದರೂ ಸಂತಾನ ಆಗುವುದಿಲ್ಲ. ಕೊನೆಗೆ ವರ್ಷಾನುವರ್ಷ ಕಳೆದು ವ್ರತ ಪೂಜೆ ಎಲ್ಲವನ್ನೂ ಮಾಡಿದಾಗ ಕೊನೆಗೆ ಪೂರ್ವ ಜನ್ಮದ ಫಲ ಇದ್ದರೆ ಮಾತ್ರ ಅನೇಕ ವರ್ಷಗಳ ಬಳಿಕ 100ರಲ್ಲಿ 2 ಜನಕ್ಕೆ ಮಾತ್ರ ಸಂತಾನ ಫಲ ಇರುತ್ತದೆ. ಆದ್ದರಿಂದ ಏಕ ನಕ್ಷತ್ರ ವಿವಾಹ ನಿಷೇಧ ಮಾಡುವುದು ಒಳ್ಳೆಯದು. ಪೂರ್ವಭಾದ್ರ ನಕ್ಷತ್ರದವರು ಉತ್ತರಾಭಾದ್ರ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರದ ಯಾವುದೇ ಪಾದದ ಪುರುಷರು ಉತ್ತರಾಭಾದ್ರ ನಕ್ಷತ್ರದ ಸ್ತ್ರೀಯರನ್ನು ವಿವಾಹವಾದರೆ ಒಟ್ಟು 28 ಗುಣಗಳು ಬರುತ್ತದೆ. ವಿವಾಹವು ಶುಭ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ ಜನರು ಬಹಳ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಅವರು ಉತ್ತಮ ಭಾಷಣಕಾರರಾಗಿರುತ್ತಾರೆ.
ಇದರಿಂದಾಗಿ ಅವರಿಗೆ ಅನೇಕ ಸ್ನೇಹಿತರು ಮತ್ತು ಉತ್ತಮ ಪ್ರೀತಿಪಾತ್ರರಿರುತ್ತಾರೆ. ಈ ಸ್ವಭಾವದಿಂದಾಗಿ ಅವರಿಗೆ ಸಮಾಜದಲ್ಲಿ ಸಾಕಷ್ಟು ಗೌರವ ಸಿಗುತ್ತದೆ. ಅವರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ಹಿಂದೆ ಸರಿಯುವುದಿಲ್ಲ. ನಂತರ ಅವರ ಅದೃಷ್ಟವು ಅವರ ಕಠಿಣ ಪರಿಶ್ರಮದೊಂದಿಗೆ ಇರುತ್ತದೆ. ಡು, ಥ, ಜ್ಞ, ಡ, ಜಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರುಗಳು ಉತ್ತರಾಭಾದ್ರ ನಕ್ಷತ್ರಕ್ಕೆ ಸೇರುತ್ತದೆ. ಪೂರ್ವಭಾದ್ರ ನಕ್ಷತ್ರದವರು ರೇವತಿ ನಕ್ಷತ್ರದವರನ್ನು ಮದುವೆಯಾಗುವುದಾದರೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ಈ ಎರಡು ನಕ್ಷತ್ರಗಳ ವಿವಾಹ ಶುಭ. ಪೂರ್ವಭಾದ್ರ ನಕ್ಷತ್ರದ ಸ್ತ್ರೀಯರು ರೇವತಿ ನಕ್ಷತ್ರದ ಪುರುಷರನ್ನು ವಿವಾಹವಾದರೆ ಒಟ್ಟು 25 ಗುಣಗಳು ಬರುತ್ತದೆ. ರೇವತಿ ನಕ್ಷತ್ರ 1, 2, 3ನೇ ಚರಣದಲ್ಲಿ ಜನಿಸಿದ ಗಂಡು ಅಥವಾ ಹೆಣ್ಣು ಮಗುವಾದರೆ ಯಾವುದೇ ದೋಷ ಪರಿಹಾರ ಪೂಜೆ ಅಗತ್ಯವಿಲ್ಲ. 4ನೇ ಚರಣದಲ್ಲಿ ಗಂಡು ಮಗು ಜನಿಸಿದರೆ 17 ದಿನ ಬುದ್ಧ ಗ್ರಹ ಪೂರ್ಣ ಕುಂಭ ಜಪಂ ತಂದೆಗೆ 3 ತಿಂಗಳ ಮೊದಲು ಬೇಕು ಮತ್ತು ಹೆಣ್ಣು ಮಗುವಾದರೆ ಅದೇ ಶಾಂತಿ ತಾಯಿಗೆ ಮಾಡಬೇಕು. ಹಾಗಾಗಿ ಪರೀಕ್ಷಿಸಿ. ದೇ, ದೋ, ಚ, ಚ, ಚಿ. ಚಿ ಅಕ್ಷರಗಳ ಹೆಸರು ರೇವತಿ ನಕ್ಷತ್ರದ ಅಡಿಯಲ್ಲಿ ಬರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.